ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಹಿಂದಿನ ತರಗತಿಯಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಸ್ ಮತ್ತು ಗ್ರೇಡ್ ಆಫ್ ಟಾಲರೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ದ ಕಂಟಿನ್ಯೂಯೇಷನ್ಸ್ ಆಫ್ ಲಿಮಿಟ್ ಅಂಡ್ ಫಿಟ್ ಸಿಸ್ಟಮ್, ಇದು 4ನೇ ತರಗತಿ ನಿಮಗೆ. ಟುಡೇ ವಿ ವಿಲ್ ಡಿಸ್ಕಸ್ ಟಾಲರೆನ್ಸ್ ಅಂಡ್ ಇಟ್ಸ್ ಟೈಪ್ಸ್. ಈಗ ನಾವು ಹಿಂದೆ ಟಾಲರೆನ್ಸ್ ಅಂತ ಅಂದ್ರೆ ತಿಳ್ಕೊಂಡ್ವಿ. ಟಾಲರೆನ್ಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ನಾವು ನೋಡಿದ್ವಿ. ಆದರೆ ಈ ಟಾಲರೆನ್ಸ್ ನಲ್ಲಿ ಇನ್ನು ಕೆಲವು ಟೈಪ್ಸ್ ಬರುತ್ತೆ. ಯೂನಿಲ್ಯಾಟರಲ್ ಟಾಲರೆನ್ಸ್, ಬಯಲ್ಯಾಟರಲ್ ಟಾಲರೆನ್ಸ್, ಕಾಂಪೌಂಡ್ ಟಾಲರೆನ್ಸ್, ಜಾಮೆಟ್ರಿಕ್ ಟಾಲರೆನ್ಸ್ ಅಂತ ಬರುತ್ತೆ. ಇದರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. At the end of this lesson, you shall be able to state the tolerance and toleranced zone. Tolerance ಅಂದ್ರೆ ಏನು, ಟಾಲರೆನ್ಸ್ಡ್ ಝೋನ್ ಅಂದ್ರೆ ಏನು ಅಂತ ನಾವು ನೋಡೋಣ. ಡಿಫರೆಂಟ್ ಟೈಪ್ಸ್ ಆಫ್ ಟಾಲರೆನ್ಸ್ ಯಾವ್ಯಾವುದಿದೆ ತಿಳ್ಕೊಳ್ಳೋಣ. Now let us come to the tolerance. Tolerance means it is nothing but allowance ಅಂತ ನಾವು ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟಪಡಿಸಿದ ಅಳತೆಯಿಂದ ಅಥವಾ ಒಂದು ನಿರ್ದಿಷ್ಟಪಡಿಸಿದ ಅಳತೆಯಲ್ಲಿ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಮಗೆ ಕೊಡ್ತಕ್ಕಂಥ ಒಂದು ಮಾರ್ಜಿನ್ ಡಿಫರೆನ್ಸ್ ಏನಿದೆ ಅದನ್ನು ನಾವು ಟಾಲರೆನ್ಸ್ ಕರೀತೀವಿ. ಅದನ್ನು ನಾವು ಡಿಫೈನ್ ಮಾಡುವಾಗ ಎ ಟಾಲರೆನ್ಸ್ ಇಸ್ ಡಿಫೈನ್ಡ್ as the total permissible variations of size. ನೋಡಿ ಎಷ್ಟು ಚೆನ್ನಾಗಿದೆ. ಟೋಟಲ್ ಪರ್ಮಿಜಿಯಬಲ್ ವೇರಿಯೇಷನ್ಸ್ ಆಫ್ ಸೈಜ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಇಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಇದರಲ್ಲಿ ಒಂದು ಓಲ್ ಇದೆ ಅಂತ ಅನ್ಕೊಳ್ಳಿ. ಈ ಓಲ್ ನಲ್ಲಿ 0 ಲೈನ್ ಅನ್ನ ಕೊಟ್ಟಿದ್ದಾರೆ. ಇದೇ ಓಲ್ಗೆ ಮಿನಿಮಮ್ ಲಿಮಿಟ್, ಇಲ್ಲಿಂದ ಇಲ್ಲಿಗೆ ಮಿನಿಮಮ್ ಲಿಮಿಟ್, ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಲಿಮಿಟ್. ಅಂದ್ರೆ ಟೋಟಲ್ ಪರ್ಮಿಜಿಯಬಲ್ ವೇರಿಯೇಷನ್ಸ್ ಆಫ್ ಎ ಸೈಜ್ ಕಂಪೇರ್ಡ್ ಟು ದ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ ಗೆ ಎಷ್ಟು ವೇರಿಯೇಷನ್ಸ್ ಅನ್ನ ನಾವು ಮಾಡಬಹುದು, ನಮಗೆ ಪರ್ಮಿಷನ್ಸ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಕಾಲ್ಡ್ ಟಾಲರೆನ್ಸ್ ಅಂತ ಕರಿತೀವಿ. ನೋಡಿ, ಹಾಗಾಗಿ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಇಸ್ ದ ಟಾಲರೆನ್ಸ್. ಇಲ್ಲಿ ತೋರಿಸಿದೀವಿ ನೋಡಿ, ಇಲ್ಲಿ ಯಾರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀವಿ. ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್ is called tolerance ಅಂತ ಕರಿತೀವಿ. So this is tolerance is rather than allowance ಅಂತ ಕೂಡ ನಾವು ಕರಿಬಹುದು. So tolerance can be defined as the total permissible variation of size. That means it is the difference between maximum limit and minimum limit of size. ಅಂದ್ರೆ so ಈ tolerance it is always positive and expressed only as a number without a sign. ಇದನ್ನ ನಾವು ನಂಬರ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಯಾವುದು? ಟಾಲರೆನ್ಸ್. ನಾವು ಈ ಟಾಲರೆನ್ಸ್ ನಲ್ಲಿ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ. ಇನ್ ದ ಫಿಗರ್ ಎ ಓಲ್ ಇಸ್ ಗಿವನ್. ಇಲ್ಲಿ ನಿಮಗೆ ಒಂದು ಓಲ್ ಅನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಸೊ ಈ ಚಿತ್ರದಲ್ಲಿ ಒಂದು ಓಲ್ ನಿಮಗೆ ಕಾಣಿಸ್ತದೆ. ಈ ಚಿತ್ರದಲ್ಲಿ ಬರ್ತಕ್ಕಂಥ ಓಲ್ ಏನಿದೆ, ಇಲ್ಲಿ 25 ಪ್ಲಸ್ ಆರ್ ಮೈನಸ್ 0.2 mm ಅಂತ ಕೊಟ್ಟಿದ್ರು. ಈ 25 ಪ್ಲಸ್ ಆರ್ ಮೈನಸ್ 0.2 ಏನಂತ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಓಲ್ ಸೈಜ್ ನಲ್ಲಿ 25 ಅನ್ನೋದು ಬೇಸಿಕ್ ಸೈಜು. ನಮಗೆ ಪ್ಲಸ್ ಆರ್ ಮೈನಸ್ ಅಂದ್ರೆ +0.2 ಇಂದ -0.2 ವರೆಗೆ ಪರ್ಮಿಜಿಯಬಲ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನೇ ಅಪ್ಪರ್ ಡಿವಿಯೇಷನ್ ಅಂಡ್ ಲೋವರ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ. Which means that 25 mm is the basic dimension and plus or minus 2 is the deviation. ಈಗಾದಾಗ ಈ 25 2 mm is known as a maximum limit. 25 2 mm is a maximum limit and 24.8 is the minimum limit. ಸೊ ಇವೆರಡರ ಡಿಫರೆನ್ಸ್ ಅನ್ನು ನಾವೇನಂತ ಕರಿತೀವಿ? ಟಾಲರೆನ್ಸ್ ಅಂತ ಕರಿತೀವಿ. Tolerance under the permissible size, that means the deviation, and then the difference between maximum limit and minimum limit is called
ಟಾಲರೆನ್ಸ್. ಅದನ್ನೇ ಇಲ್ಲಿ ತೋರಿಸಿರೋದು ನಿಮಗೆ 25.2 24.8 ಇದರ ಒಳಗಡೆ ನಾವು ಮಾಡಿದ್ರೆ ಸೊ ಇಟ್ ಈಸ್ ಅಕ್ಸೆಪ್ಟಬಲ್. ನೋಡಿ ಇಲ್ಲಿ ತೋರಿಸ್ತೀನಿ. ಟಾಲರೆನ್ಸ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಮೈನಸ್ ಮಿನಿಮಮ್ ಲಿಮಿಟ್ ಸೈಜ್ ಅನ್ನ ಮಾಡಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ 25.2 ಇದೆ, ಮಿನಿಮಮ್ ಲಿಮಿಟ್ ಎಷ್ಟಿದೆ 24.8 mm ಇದೆ. ಸೊ ಈಗ ನಮಗೆ ಟಾಲರೆನ್ಸ್ ಎಷ್ಟಿದೆ 0.4 ಎಷ್ಟಿದೆ 0.4 ಇಸ್ ದಿ ಟಾಲರೆನ್ಸ್. ಸೊ ಅರ್ಥ ಆಯ್ತಲ್ಲ. ಈಗ ದೆನ್ ಜೋನ್ ಅಂತ ಒಂದು ಪದ ಹೇಳಿದೆ ನಾನು, ಟಾಲರೆನ್ಸ್ಡ್ ಜೋನ್ ಅಂತ ಹೇಳಿದೆ ನಾನು. ಈಗ ಒಂದು ಇಟ್ ಇಸ್ ಎ ಸೇಫ್ ಜೋನ್. ಜೋನ್ ಮೀನ್ಸ್ ಒಂದು ಗಡಿ ಇಲ್ಲಿಂದ ಇಲ್ಲಿವರೆಗೆ ಇದ್ರೆ ಸೊ ದಟ್ ಈಸ್ ಅಕ್ಸೆಪ್ಟೆಡ್. ಅದರ್ ದೆನ್ ದಟ್ ಇಟ್ ಈಸ್ ರಿಜೆಕ್ಟೆಡ್. ಅದನ್ನೇ ನಾವು ಲಿಮಿಟ್ ಅಂತ ಕರ್ವಿ. ಲಿಮಿಟ್ ಅನ್ನ ಮೀರೋಂಗಿಲ್ಲ. ಅದೇ ರೀತಿ ಇಲ್ಲಿ ಟಾಲರೆನ್ಸ್ ಜೋನ್ ಅಂದ್ರೆ ಎಕ್ಸಾಂಪಲ್ ನಿಮಗೆ ಒಂದು 25 ಪಾಯಿಂಟ್ ಪ್ಲಸ್ ಆರ್ ಮೈನಸ್ 0.2 ಅಂತ ಇದೆ ಇಲ್ಲಿ. 25 ಪ್ಲಸ್ ಆರ್ ಮೈನಸ್ 0.2 ಅಂದ್ರೆ ದ ಡಿವಿಯೇಷನ್ಸ್ ಆಫ್ ದ ಹೋಲ್ ಆಫ್ 25 mm ಡಯಾಮೀಟರ್ ನಲ್ಲಿ 25.2 mm ಇಂದ 24.8 mm ವರೆಗೆ ಏನದು ಅಕ್ಸೆಪ್ಟಬಲ್ ಸೈಜ್. ಆಲ್ ಡೈಮೆನ್ಷನ್ ಆಫ್ ದ ಹೋಲ್ ವಿದಿನ್ ದ ಟಾಲರೆನ್ಸ್ ಜೋನ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಜೋನ್. ಇದು 25.2 ರಿಂದ 24.8 ವರೆಗೆ ಅಥವಾ 24.8 ರಿಂದ 25.2 ವರೆಗೆ ಏನದು ಒಂದು ಟಾಲರೆನ್ಸ್ ಜೋನ್ ಗಡಿ. ಸೊ ಇದರ ಒಳಗಡೆ ಇದ್ರೆ ಎಲ್ಲ ಸೈಜ್ ಏನೋ ಅಕ್ಸೆಪ್ಟಬಲ್ ಸೈಜ್ ಅಂತ ಕರಿತೀವಿ. ದಟ್ ಈಸ್ ದ ಟಾಲರೆನ್ಸ್ ಜೋನ್. ಬಟ್ ಟಾಲರೆನ್ಸ್ ಜೋನ್ ಇಸ್ ದ ಸೇಫ್ ಜೋನ್ ಫಾರ್ ಫಿನಿಶಿಂಗ್ ದಿ ಆಬ್ಜೆಕ್ಟ್ ವಿತಿನ್ ವಿಚ್ ಅಂದ್ರೆ it is in between maximum limit size and minimum limit size it is acceptable. That size is called tolerance zone size ನಾವು ಕರೀತೀವಿ. ಹಾಗಾಗಿ as per 696 IS ಇಂಡಿಯನ್ ಸ್ಟ್ಯಾಂಡರ್ಡ್ 696 ಪ್ರಕಾರ ನಾವು ಡೈಮೆನ್ಷನಿಂಗ್ ಮಾಡುವಾಗ ಕಾಂಪೋನೆಂಟ್ ನಲ್ಲಿ ಕನ್ವೆನ್ಷನಲ್ ಡ್ರಾಯಿಂಗ್ ನಲ್ಲಿ ಈ ಡಿವಿಯೇಷನ್ಸ್ ಅನ್ನ ನಾವು ಡಿವಿಯೇಷನ್ಸ್ ಅಂತ ಬರೆಯಲ್ಲ. ನೀವು ನೋಡಿರ್ಬೇಕು ವರ್ಕ್ಶಾಪ್ ಡೈರಿ, ಡೈಲಿ ಡೈರಿ ಅಥವಾ ಡ್ರಾಯಿಂಗ್ ಶೀಟ್ ನಲ್ಲಿ ಟಾಲರೆನ್ಸ್ ಅಂತಾನೆ ಬರ್ದಿರ್ತೀವಿ. ಟಾಲರೆನ್ಸ್ ಅಂತಾನೆ ಬರ್ದಿವಿ. ದಟ್ ಮೀನ್ಸ್ ಡಿವಿಯೇಷನ್ಸ್. ಸೊ ದಿಸ್ ಇಸ್ ಟಾಲರೆನ್ಸ್. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದೆನ್ ಈ ಟಾಲರೆನ್ಸ್ ನಲ್ಲಿ ಟೈಪ್ಸ್ ಇದೆ ಮಕ್ಕಳು. ಟೈಪ್ಸ್ ಆಫ್ ಟಾಲರೆನ್ಸ್. ಸೊ ಒಂದು ಯೂನಿಲ್ಯಾಟರಲ್ ಟಾಲರೆನ್ಸ್ ಅಂತಿದೆ, ಇನ್ನೊಂದು ಬಯಲ್ಯಾಟರಲ್ ಟಾಲರೆನ್ಸ್ ಅಂತಿದೆ, ಇನ್ನೊಂದು ಕಾಂಪೌಂಡ್ ಟಾಲರೆನ್ಸ್ ಅಂತ ಬಳಸ್ತೀವಿ, ಮತ್ತೊಂದು ಜಮೆಟ್ರಿಕಲ್ ಟಾಲರೆನ್ಸ್ ಅಂತ ನಾವು ಬಳಸ್ತೀವಿ. ಇದು 4 ತರದ ಟಾಲರೆನ್ಸ್ ಇದೆ ಟಾಲರೆನ್ಸ್ ನಲ್ಲಿ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಯೂನಿಲ್ಯಾಟರಲ್ ಟಾಲರೆನ್ಸ್ ಅಂಡ್ ಬಯಲ್ಯಾಟರಲ್ ಟಾಲರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಣ ಈಗ ಒಂದೊಂದಾಗಿ. ಯೂನಿಲ್ಯಾಟರಲ್ ಟಾಲರೆನ್ಸ್ ಬರೋಣ. ಈ ಒಂದು ಟಾಲರೆನ್ಸ್ ನಲ್ಲಿ when the tolerance distribution is only one side of the basic size, ಟಾಲರೆನ್ಸ್ ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂದ್ರೆ ಮತ್ತೆ ಬೇಸಿಕ್ ಸೈಜ್ ಅಲ್ಲಿ ಒಂದು. ಈಗ ಸಪೋಸ್ ತೋರಿಸ್ತೇನೆ. ಇಟ್ ಈಸ್ ನೌನ್ ಆಸ್ ಅಂದ್ರೆ ಎಲ್ಲಿ ಟಾಲರೆನ್ಸ್ ಅನ್ನ ಒಂದ್ ಸೈಡ್ಗೆ ಅಂದ್ರೆ ಬೇಸಿಕ್ ಸೈಡ್ ಒಂದು ಸೈಡ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೋ ಅದನ್ನ ಯೂನಿಲ್ಯಾಟರಲ್ ಟಾಲರೆನ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಪದದಲ್ಲಿ ಇನ್ ಅದರ್ ವರ್ಡ್ಸ್ ಟಾಲರೆನ್ಸ್ ಲಿಮಿಟ್ಸ್ ಲೈ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್, ಐದರ್ ಎಬೋ ಆರ್ ಬಿಲೋ ಇರುತ್ತೆ. ಇಲ್ಲ ಮೇಲ್ಗಡೆಗಿರುತ್ತೆ, ಇಲ್ಲ ಕೆಳಗಡೆಗಿರುತ್ತೆ. ಈಗ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೆ. ಇಲ್ಲಿ 40 ಪ್ಲಸ್ 0.02 ಪ್ಲಸ್ 0.01 ಅಂತ ಇದೆ ಒಂದು ಎಕ್ಸಾಂಪಲ್. ಇದರ ಪ್ರಕಾರ ಮಕ್ಕಳೇ ಇಲ್ಲಿ 40 ಅಂತಕ್ಕಂಥದ್ದು ದಟ್ ಈಸ್ ದ ಬೇಸಿಕ್ ಸೈಜ್ ಆಫ್ ದ ಕಾಂಪೊನೆಂಟ್. ಈ ಬೇಸಿಕ್ ಸೈಜ್ ನಲ್ಲಿ ನೀವು ಬೇಸಿಕ್ ಸೈಜ್ ದಟ್ ಈಸ್ 0 ಲೈನ್ ಅಂತ ಅಂದ್ರೆ ಆ ಮೇಲಕ್ಕೆ ಇರುತ್ತೆ. 2 ಪ್ಲಸ್ ಇದೆ ನೋಡಿ, ಪ್ಲಸ್ 0.01 ಪ್ಲಸ್ 0.02 ಎರಡೂ ಕೂಡ ಮೇಲಕ್ಕೆ ಒಂದೇ ಸೈಡ್ಗೆ, ಕೆಳಗಡೆ ಬರಲೇ ಇಲ್ಲ. ಅದು 40 ಇಂದ ಬಿಲೋ ಆಗಲೇ ಇಲ್ಲ. 40 ಇಂದ ಬಿಲೋ ಆಯ್ತಾ ಅಲ್ಲಿ ಆಗೇ ಇಲ್ಲ. ದಟ್ಸ್ ವೈ ದ ಟಾಲರೆನ್ಸ್ ದಟ್ ಮೀನ್ಸ್ distribution, the size is distributed in only one side. Deviations on one side ಮಾತ್ರ ಇರುತ್ತೆ ಬೇಸಿಕ್ ಸೈಜ್ ಕಂಪೇರ್ ಮಾಡಿದಾಗ. ಎರಡನೇ ಎಕ್ಸಾಂಪಲ್ ಬರೋಣ. 40 ಪ್ಲಸ್ 0.02 ಮೈನಸ್ 0.000 ಇದೆ.
ಇದು ಕೂಡ ಒಂದೇ ಸೈಡ್, ಇಲ್ಲಿ 40ಕ್ಕಿಂತ ಕೆಳಗೆ ಬರಲೇ ಇಲ್ಲ. ಸೊ ಮಿನಿಮಮ್ ಸೈಜ್ ಆಫ್ ದ ಹೋಲ್ ಆಗಲಿ ಸಾಫ್ಟ್ ಆಗಲಿ 40ನೇ. ಮ್ಯಾಕ್ಸಿಮಮ್ ಸೈಜ್ ಏನಿದೆ 40.02 ಆಯಿತು. ಅಲ್ಲಿಗೆ ಟಾಲರೆನ್ಸು ಒಂದೇ ಕಡೆ ಫಿಕ್ಸ್ ಆಯಿತು. ಇನ್ನು ಮೂರನೇ ಎಕ್ಸಾಂಪಲ್ಗೆ ಬನ್ನಿ, ಅದರಲ್ಲೂ ಒಂದು ಸ್ವಲ್ಪ ತಿಳ್ಕೊಳ್ಳಿ ಹೇಗಿದೆ ಅಂತ. 2 ಮೈನಸ್ ಮೈನಸ್ ಇದೆಯಲ್ಲ ಸರ್, ಹೌದು. ಇಲ್ಲಿ 40ಇಂದ ನೀವು -0.01 -0.02 ಮಾಡಿದ್ರೆ ಅದು 40ಕ್ಕಿಂತ ಮೇಲೆ ಹೋಗಲ್ಲ, ಬಿಲೋ ದಟ್ ಆ ಬೇಸಿಕ್ ಸೈಜ್ಗಿಂತ ಕೆಳಗಡೆನೆ ಬಂತು. ಅಂದ್ರೆ ಒನ್ ಸೈಡ್, ಅಂದ್ರೆ ದ ಟಾಲರೆನ್ಸ್ ಲಿಮಿಟ್ಸ್ ಲೈ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್, ಐದರ್ ಎಬೋ ಆರ್ ಬಿಲೋ ಹಿಟ್. 40ಕ್ಕಿಂತ ಮೇಲೆ ಹೋಗ್ಬೇಕು, ಇಲ್ಲ 40ಕ್ಕಿಂತ ಕಡಿಮೆ ಬರಬೇಕು ಬೇಸಿಕ್ ಸೈಜ್ಗೆ. ಸೊ ದಟ್ ಈಸ್ ದಿ ಯೂನಿಲ್ಯಾಟರಲ್ ಟಾಲರೆನ್ಸ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲೂ ಅಷ್ಟೇ. ಸೊ +00 ಇದೆ ಅಂದ್ರೆ 40, -0.08 ಇದೆ, ಬಿಲೋ ಇದೆ, ಇದು ಬಿಲೋ ದ ಸೈಡ್ ಆಫ್ ದಿ ಬೇಸಿಕ್ ಸೈಜ್. ಎರಡೂ ಕೂಡ ಬಿಲೋ ದಿ ಸೈಜ್, ಇವೆರಡೂ ಕೂಡ ಅಬೋವ್ ದ ಸೈಜ್ ಆಫ್ ದಿ ಟಾಲರೆನ್ಸ್. ಅಂದ್ರೆ ಯಾವುದಾದ್ರೂ ಒಂದು ಸೈಡ್, ಐದರ್ ಪ್ಲಸ್ ಸೈಡ್ ಆರ್ ಮೈನಸ್ ಸೈಡ್, ಎರಡೂ ಇಲ್ಲ, ಇಲ್ಲಿ ಯಾವುದಾದ್ರೂ ಒಂದು ಸೈಡ್ಗೆ ಟಾಲರೆನ್ಸ್ ಅನ್ನ ಫಿಕ್ಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಯೂನಿಲ್ಯಾಟರಲ್ ಟಾಲರೆನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಚಿತ್ರ ಬಂತು ನಿಮಗೆ. ಈ ಚಿತ್ರದಲ್ಲೂ ಕೂಡ ಇಲ್ಲಿ ದಿಸ್ ಇಸ್ ದ ಸಾಫ್ಟ್, ಇಯರ್ ದ ಬೇಸಿಕ್ ಸೈಜ್ ಇಸ್ 20. ಟಾಲರೆನ್ಸ್ ಏನ್ ಕೊಟ್ಟಿದ್ದಾರೆ, ಡಿವಿಯೇಷನ್ +0.00 -0.004 ಅಂತ ಕೊಟ್ಟಿದ್ದಾರೆ. ಈಗ ನೀವು ಬೇಸಿಕ್ ಸೈಜ್ ಅನ್ನ ನೋಡೋದಾದ್ರೆ ಟಾಲರೆನ್ಸ್ 20ಕ್ಕೆ ನೀವು ಪ್ಲಸ್ ಅನ್ನ 00 ಕೊಡಿದ್ರೆ 20 ಆಯ್ತು. ಮತ್ತೆ 20ರಿಂದ -0.004 ಮಾಡಿದ್ರೆ 19.996 ಬಂತು. ಅಲ್ಲಿಗೆ ಟಾಲರೆನ್ಸ್ ಏನಾಯ್ತು, ಬಿಲೋ ಸೈಡ್, ಒಂದೇ ಸೈಡ್. ಸೊ ಹಾಗಾಗಿ ದಿಸ್ ಟೈಪ್ ಆಫ್ ಟಾಲರೆನ್ಸ್ ಇಸ್ ಕಾಲ್ಡ್ ಆಸ್ ಯೂನಿಲ್ಯಾಟರಲ್ ಟಾಲರೆನ್ಸ್. ದಟ್ ಮೀನ್ಸ್ when the tolerance distribution is only on one side of the basic side, it is known as unilateral tolerance. ಅರ್ಥ ಆಯ್ತಾ ಮಕ್ಕಳೇ? ಸೊ ಈಗ ಬೈಲ್ಯಾಟರಲ್ ಟಾಲರೆನ್ಸ್ ನೋಡೋಣ. ಅಲ್ಲಿಗೆ ಹೋದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಇನ್ ಬೈಲ್ಯಾಟರಲ್ ಟಾಲರೆನ್ಸ್ ನೋಡಿ, ಈ ಚಿತ್ರದಲ್ಲಿ ನೋಡಿ, ಈಗ ಫಸ್ಟ್ ಜಸ್ಟ್ ಚಿತ್ರ ನೋಡಿ, ಪ್ಲಸ್ ಇದೆ ಮೈನಸ್ ಇದೆ. ಅಂದ್ರೆ 20.002 ಆಯ್ತು, 19.998 ಆಯ್ತು ಕೂಡ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಹಾಗಾಗಿ ಟಾಲರೆನ್ಸ್ ಏನಾಯ್ತು, ಇದು 0 ಲೈನ್ ಅನ್ಕೊಂಡ್ರೆ ಮೇಲಕ್ಕೂ ಫಿಕ್ಸ್ ಮಾಡಿದ್ದಾರೆ, ಇದ್ರ ಕೆಳಗಡೆಗೂ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇಟ್ ಈಸ್ ಎ ಬೈಲ್ಯಾಟರಲ್ ಅಥವಾ ಪ್ಲಸ್ ಆರ್ ಮೈನಸ್ ಅಂತ ಇರ್ಬೋದು. when the tolerance distributions lie on either side of the basic side, it is known as bilateral tolerance. ಅಂದ್ರೆ ಟಾಲರೆನ್ಸ್ ಅನ್ನು ಏನ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ ಅದು ಎರಡೂ ಸೈಡ್ಗೆ, above and below, or in other words the dimension of the part is allowed to vary on both the side. ನೋಡಿ, ನೀವು 20 ಮೇಲಕ್ಕಾರ ಮಾಡಬಹುದು, 20 ಕೆಳಗೆ ಬೇಕಾದ್ರೂ ಮಾಡಬಹುದು. ಸೊ ದಿಸ್ ಈಸ್ ಬೈಲ್ಯಾಟರಲ್ ಟಾಲರೆನ್ಸ್. ಈ ತರ ಒಂದು ಟಾಲರೆನ್ಸ್ ಅನ್ನ ನಾವೇನಂತ ಕರಿತೀವಿ, ಬೈಲ್ಯಾಟರಲ್ ಟಾಲರೆನ್ಸ್. ಇನ್ ಅದರ್ ವರ್ಡ್, ದ ಡೈಮೆನ್ಷನ್ ಆಫ್ ದ ಪಾರ್ಟ್ ಇಸ್ ಅಲೌಡ್ ಟು ವೇರಿ ಆನ್ ಬೋತ್ ದ ಸೈಡ್ಸ್ ಆಫ್ ದ ಬೇಸಿಕ್ ಸೈಡ್, ಬಟ್ ಮೇ ನಾಟ್ ಬಿ ನೆಸೆಸರಿಲಿ ಈಕ್ವಲಿ ಡಿಸ್ಪೋಸ್ಡ್ ಅಬೌಟ್ ಇಟ್. ಆದ್ರೆ ಇದನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಏನಿಲ್ಲ. ಈ ರೀತಿ ಪ್ಲಸ್ ಆರ್ ಮೈನಸ್ 0.02 ಅಂತ ಏನಿಲ್ಲ. ಒಂದು ಪ್ಲಸ್ ಒಂದು ಸಂಖ್ಯೆ ಕೊಡ್ಬೋದು, ಮೈನಸ್ ಒಂದು ಸಂಖ್ಯೆಯನ್ನ ಕೊಡ್ಬೋದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಈಕ್ವಲ್ ಆಗಿ ಏನು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಮಕ್ಕಳೇ. ಇಲ್ಲಿ ಎಕ್ಸಾಂಪಲ್ 45 ಇದೆ ಬೇಸಿಕ್ ಸೈಜು, ಪ್ಲಸ್ ಕೊಟ್ವಿ, ಏನಾಯ್ತದು 45.03 ಆಯ್ತು, 45.03 mm. ಸೊ ದಿಸ್ ಇಸ್ ದ ಬೇಸಿಕ್ ಸೈಜ್ಗೆ ಕಂಪೇರ್ ಮಾಡಿದಾಗ ಎಬೋ ಆಯ್ತು. ಸೊ ಅದೇ ಇನ್ನೊಂದು -0.02 ಇದೆ, ಈಗ ಎಷ್ಟಾಯ್ತು 44.98 ಆಯ್ತು, ಅಂದ್ರೆ ಬಿಲೋ ಆಯ್ತು, ಬೇಸಿಕ್ ಸೈಜ್ಗಿಂತ ಕಡಿಮೆ ಬಂತು. ಅಂದ್ರೆ ಮೇಲಕ್ಕೂ ಫಿಕ್ಸ್ ಮಾಡ್ಕೊಂಡಿದೀವಿ, ಕೆಳಕ್ಕೂ ಮಾಡ್ಲಿಕ್ಕೂ ಪರ್ಮಿಷನ್ಸ್ ಇದೆ, ಮೇಲಕ್ಕೂ ಹೋಗೋಕ್ಕೂ ಪರ್ಮಿಷನ್ ಇದೆ, ಕೆಳಕ್ಕೂ ಹೋಗೋಕ್ಕೂ ಪರ್ಮಿಷನ್ಸ್ ಇದೆ. ಹಾಗಾಗಿ ಇಂಥ ಟಾಲರೆನ್ಸ್ ಅನ್ನ ನಾವು ಬೈಲ್ಯಾಟರಲ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಬಂತು ನೋಡಿ, 17 ± 0.5 ಅಂತಿದೆ. ಇಲ್ಲಿ ಬೇಸಿಕ್ ಸೈಜ್ ಮಕ್ಕಳೇ 17. ನೀವು ಇದನ್ನ ಪ್ಲಸ್ ಆರ್ ಮೈನಸ್ ಅಂದ್ರೆ ಇದು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಅನ್ಈಕ್ವಲಿ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ಬೋದು, ಅಥವಾ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸು ಆಗ್ಬೋದು. ಸೊ ಇದರಲ್ಲಿ 17.5 ಬೇಕಾದ್ರೂ ಮಾಡ್ಬೋದು, ಅಥವಾ 16.5 ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ಎರಡೂ ಸೈಡ್ಗೆ. ಸೊ ದಟ್ಸ್ ವೈ ದಿಸ್ ಇಸ್ ದ ಬೈಲ್ಯಾಟರಲ್ ಟಾಲರೆನ್ಸ್. ಇಲ್ಲೊಂದಿದೆ ನೋಡಿ, 2.5 + 0.005 - 0.005 ಅಂದರೆ the tolerance can be fixed both side.
ಸೊ ದಟ್ ಟೈಪ್ ಆಫ್ ಟಾಲರೆನ್ಸ್ ಈಸ್ ಕಾಲ್ಡ್ ಬಯಲ್ಯಾಟರಲ್ ಟಾಲರೆನ್ಸ್. ಸಾಮಾನ್ಯವಾಗಿ ನಿಮಗೆ ನಾನು ವರ್ಕ್ಶಾಪ್ನಲ್ಲಿ ಜಾಬನ್ನು ಹಾಕುವಂತಹ ಸಂದರ್ಭದಲ್ಲಿ ಪ್ಲಸ್ ಆರ್ ಮೈನಸ್ ಅಂತಾನೆ ಕೊಡ್ತಕ್ಕಂಥದ್ದು. ಅಂದ್ರೆ ಅದೆಂತ ಟಾಲರೆನ್ಸು? ಬಯಲ್ಯಾಟರಲ್ ಟಾಲರೆನ್ಸ್. ಬಯಲ್ಯಾಟರಲ್ ಟಾಲರೆನ್ಸ್. ನೆಕ್ಸ್ಟ್ ಇನ್ನೊಂದು ಟಾಲರೆನ್ಸ್ ಇದೆ ಮಕ್ಕಳೇ, ದಟ್ ಇಸ್ ಕಾಲ್ಡ್ ಕಾಂಪೌಂಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಈ ಕಾಂಪೌಂಡ್ ಟಾಲರೆನ್ಸ್ ಅಂದರೆ ನೋಡಿ, when tolerance is determined by established tolerance on more than one dimension, it is known as compound tolerance. ಈಗ ಒಂದೇ ಚಿತ್ರ ಮಕ್ಕಳು, ಈಗ ಒಂದು ಚಿತ್ರದಲ್ಲಿ ನಿಮಗೆ ಲೀನಿಯರ್ ಡೈಮೆನ್ಷನ್ಸ್ ಬಂದ್ಬಿಡುತ್ತೆ, ಆಂಗ್ಯುಲರ್ ಡೈಮೆನ್ಷನ್ಸ್ ಬಂದ್ಬಿಡುತ್ತೆ. ನೋಡೋಣ ಚಿತ್ರ, ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಂದು ಚಿತ್ರ ಇದೆ, ಒಂದು ಕಾಂಪೋನೆಂಟ್, ಇದರಲ್ಲಿ ಲೀನಿಯರ್ ಡೈಮೆನ್ಷನ್ಸು ಇದೆ ನೋಡಿ, ಲೀನಿಯರ್ ಡೈಮೆನ್ಷನ್ಸು ಇದೆ, ಆಂಗ್ಯುಲರ್ ಡೈಮೆನ್ಷನ್ಸು ಇದೆ. ಅರ್ಥ ಆಯ್ತಾ? ಮತ್ತೆ ಈ ಡೈಮೆನ್ಷನ್ಸ್ ಅನ್ನ ಕೊಡುವಾಗ ನಾವು ಒಂದೊಂದು ಫ್ಯಾಕ್ಟರ್ಗೆ ಒಂದೊಂದು ಡೈಮೆನ್ಷನ್ ಫಿಕ್ಸ್ ಮಾಡಿದ್ದೀವಿ. ಸೊ ದಿಸ್ ಅಂದ್ರೆ ಇದು ಬ್ಲೆಂಡ್ ಆಯಿತು, ಕಾಂಪೌಂಡ್ ಆಯಿತು. ಸೊ ದಿಸ್ ಟೈಪ್ ಆಫ್ ಟಾಲರೆನ್ಸ್ ಇಸ್ ಕಾಲ್ಡ್ ಆಸ್ ಕಾಂಪೌಂಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ವೆನ್ ಟಾಲರೆನ್ಸ್ ಇಸ್ ಡೆಟರ್ಮೈನ್ಡ್ ಬೈ ಎಸ್ಟಾಬ್ಲಿಷ್ಡ್ ಟಾಲರೆನ್ಸ್ ಆನ್ ಮೋರ್ ದೆನ್ ಒನ್ ಡೈಮೆನ್ಷನ್. ನೋಡಿ, ಇಲ್ಲಿ 40 ಪ್ಲಸ್ ಆರ್ ಮೈನಸ್ 0.02 ಕೊಟ್ವಿ, ಇಲ್ಲಿ 60 ಡಿಗ್ರಿಗೆ ಪ್ಲಸ್ ಆರ್ ಮೈನಸ್ 2 ಡಿಗ್ರಿ ಕೊಟ್ವಿ, ಇಲ್ಲಿ ಇನ್ನೊಂದು 20 ಡಿಗ್ರಿ ಕೊಟ್ಟು ಪ್ಲಸ್ ಆರ್ ಮೈನಸ್ 0.1 ಡಿಗ್ರಿ ಅಂತ ಕೊಟ್ವಿ. ಅಥವಾ ಇನ್ನೊಂದು ಡೈಮೆನ್ಷನ್ಗೆ ಇನ್ನೊಂದು ಬ್ಲೆಂಡ್ ಮಾಡಿ ಟಾಲರೆನ್ಸ್ ಅನ್ನ ಕೊಡಬಹುದು. ಸೊ ಈ ಕಾಂಪೌಂಡ್ ಟಾಲರೆನ್ಸ್ ಅಂದ್ರೆ, ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಟಾಲರೆನ್ಸ್ ಆನ್ ಮೋರ್ ದೆನ್ ಒನ್ ಡೈಮೆನ್ಷನ್. ಮೋರ್ ದೆನ್ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಡೈಮೆನ್ಷನ್ಸ್ ಅನ್ನ ತೋರಿಸಿರ್ತಕ್ಕಂಥ, ಬೇರೆ ಬೇರೆ ಟಾಲರೆನ್ಸ್ ಅನ್ನ ತೋರಿಸಿರ್ತಕ್ಕಂಥ ಒಂದು ಡ್ರಾಯಿಂಗ್ ಅಲ್ಲಿ ನಾವೇನು ಮೆನ್ಷನ್ಸ್ ಮಾಡಿರ್ತೀವಿ ಅದನ್ನ ಕಾಂಪೌಂಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಇನ್ನೊಂದು, ಈ ರೀತಿ ಕಾಂಪೌಂಡ್ ಟಾಲರೆನ್ಸ್ ಅನ್ನ ಕೊಡತಕ್ಕಂಥ ಸಂದರ್ಭಗಳು ನಿಮಗಿದೆ. ಈಗ ಒಂದೇ ಜಾಬ್ನಲ್ಲಿ ನಾವು ಆಂಗಲ್ಸ್ ಅನ್ನ ಕೊಟ್ಟಿರ್ತೀವಿ, ಅಥವಾ ಒಂದು ಸೈಡ್ಗೆ ಬೇರೆ ಟಾಲರೆನ್ಸ್ ಅನ್ನ ಕೊಟ್ಟಿರ್ತೀವಿ, ಇನ್ನೊಂದು ಸೈಡ್ಗೆ ಇನ್ನೊಂದು ಟಾಲರೆನ್ಸ್ ಅನ್ನ ಕೊಟ್ಟಿರ್ತೀವಿ. ಸೊ ದಿಸ್ ಇಸ್ ಅ ಬ್ಲೆಂಡೆಡ್ ಕಾಂಪೌಂಡ್ ಟಾಲರೆನ್ಸ್. ಇಲ್ಲಿ ಯೂನಿಲ್ಯಾಟರಲ್ ಮಿಕ್ಸ್ ಆಗ್ಬೋದು, ಬಯಲ್ಯಾಟರಲ್ ಕೂಡ ಮಿಕ್ಸ್ ಆಗ್ಬೋದು. ಈ ರೀತಿಯಾದಂಥ ಟಾಲರೆನ್ಸ್ಗೆ ಕಾಂಪೌಂಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಇನ್ನೊಂದು ಜಿಯೋಮೆಟ್ರಿಕ್ ಟಾಲರೆನ್ಸ್ ಅಂತ ಬರುತ್ತೆ. ದಿಸ್ ಜಿಯೋಮೆಟ್ರಿಕ್ ಟಾಲರೆನ್ಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ದ ರಿಲೇಶನ್ಶಿಪ್ ಆಫ್ ಒನ್ ಪಾರ್ಟ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ಅನದರ್. ನೋಡಿ, ಇದು ಸಾಮಾನ್ಯವಾಗಿ ಡ್ರಾಯಿಂಗ್ಸ್ ನಲ್ಲಿ ನಾವು ದೊಡ್ಡ ದೊಡ್ಡ ಡ್ರಾಯಿಂಗ್ಸ್ ನಲ್ಲಿ ನಾವು ನೋಡ್ತೀವಿ. ಇಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಜಾಮೆಟ್ರಿಕಲ್ ಟಾಲರೆನ್ಸ್ ಅಂತಂದ್ರೆ ಆ ರಿಲೇಶನ್ಶಿಪ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ, ಒಂದು ಪಾರ್ಟ್ ಇನ್ನ ಇನ್ನೊಂದು ಪಾರ್ಟ್ಗೆ ರಿಲೇಷನ್ಸ್ ಅನ್ನ ಇಂಡಿಕೇಟ್ ಮಾಡಲಿಕ್ಕೆ. ಉದಾಹರಣೆಗೆ ಇಲ್ಲಿ ಒಂದು ಚಿತ್ರವನ್ನ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನ ತೋರಿಸ್ತಾ ಇದೆ. ಇದೊಂದು ಟರ್ನಿಂಗ್ ಜಾಬ್ಸ್. ಇಲ್ಲಿ ಒಂದು ಡಯಾಮೀಟರ್ ಇದೆ, ಇಲ್ಲಿ ಒಂದು ಡಯಾಮೀಟರ್ ಇದೆ, ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಈ ಬಾಕ್ಸ್ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ಈ ರೀತಿ ಟಾಲರೆನ್ಸ್ ಫ್ರೇಮ್ ಅಂತ ಕರಿತೀವಿ. ಇದನ್ನ ಟಾಲರೆನ್ಸ್ ಫ್ರೇಮ್, ಫೀಚರ್ ಕಂಟ್ರೋಲ್ ಫ್ರೇಮ್ ಅಥವಾ ಟಾಲರೆನ್ಸ್ ಫ್ರೇಮ್ ಅಂತ ನಾವು ಕರಿತೀವಿ. ಇಲ್ಲಿ ಮೊದಲನೇದು ಏನಿದೆ, ದಿಸ್ ಇಸ್ ಫಾರ್ ಸಿಂಬಲ್ ಫಾರ್ ಟಾಲರೆನ್ಸ್ಡ್ ಚಾರಕ್ಟರಿಸ್ಟಿಕ್. ಸೊ ನೋಡಿ, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಸಿಂಬಲ್ ಕೊಟ್ಟಿದ್ದಾರೆ, ಇಲ್ಲಿ ಅಂದ್ರೆ ಸೈಡ್ ಅಂತ ಲೆಕ್ಕ ತಗೋಬಹುದು ನೀವು. ಇಲ್ಲಿ ಹೋದ್ರೆ ನಿಮಗೆ ಸೊ ದಟ್ ಈಸ್ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಫೀಚರ್ ಕಂಟ್ರೋಲ್, ಯಾವುದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತೇಳಿ, ಸಿಂಬಲ್ ಫಾರ್ ಟಾಲರೆನ್ಸ್ಡ್ ಚಾರಕ್ಟರಿಸ್ಟಿಕ್. ಇನ್ನು ಎರಡನೇದು ಇಲ್ಲಿ ಡಯಾ 0.01 ಅಂತ ಕೊಟ್ಟಿದ್ದಾರೆ, ಡಯಾ 0.01. ದಿಸ್ ಇಸ್ ದ ಟಾಲರೆನ್ಸ್, ಟೋಟಲ್ ಟಾಲರೆನ್ಸ್ ವ್ಯಾಲ್ಯೂ. ಇಲ್ಲಿ 0.01 ಇದೆ, ಇಲ್ಲಿ ತೋರಿಸಿದೀನಲ್ಲ ಈ ಫ್ರೇಮ್ ನಲ್ಲಿ. ದಿಸ್ ಇಸ್ ಟೋಟಲ್ ಟಾಲರೆನ್ಸ್ ವ್ಯಾಲ್ಯೂ. ಇನ್ನೊಂದು ಲಾಸ್ಟ್ ಅಲ್ಲಿ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎ ಅಂತ ತೋರಿಸಿದೀವಿ ನಾವು. ಸೊ ವಾಟ್ ಇಸ್ ದಿಸ್ ಎಕ್ಸ್ ಅಂದ್ರೆ, ದಿಸ್ ಇಸ್ ದ ಡಾಟಮ್ ಐಡೆಂಟಿಫಿಕೇಶನ್ಸ್ ಲೆಟರ್ ವೇರ್ ಅಪ್ರೋಪ್ರಿಯೇಟ್ ಫರ್ದರ್ ಕಂಪಾರ್ಟ್ಮೆಂಟ್ಸ್ ಮೇ ಬಿ ಆಡೆಡ್ ಇಸ್ ರಿಕ್ವೈರ್ಡ್. ಅಂದ್ರೆ ಇದೊಂದು ಡಾಟಮ್ ಐಡೆಂಟಿಫಿಕೇಶನ್ಸ್. ನಿಮ್ಗೆ ಮತ್ತೆ ಏನಾದ್ರೂ ಫರ್ದರ್ ಕಂಪಾರ್ಟ್ಮೆಂಟ್ಸ್ ಅನ್ನ ಆಡೆಡ್ ಮಾಡ್ಕೊಂಡ್ರೆ ಇಲ್ಲಿ ಆಡ್ ಮಾಡ್ಕೋಬಹುದು. ಅಂದ್ರೆ ಉದಾಹರಣೆಗೆ ಫಿನಿಶಿಂಗ್ ಇರ್ಬೋದು, ಆಯ್ತಾ, ಅಥವಾ ಇನ್ಯಾವುದು ಒಂದು ಡೈಮೆನ್ಷನ್ಸ್ ಅನ್ನ ನಾವು ಕಂಪೇರ್ ಮಾಡೋದಿರ್ಬೋದು, ಸಂಬಂಧವನ್ನ ಕಲ್ಪಿಸೋದಿರ್ಬೋದು. ದಿಸ್ ಟೈಪ್ ಆಫ್ ಟಾಲರೆನ್ಸ್ ಇಸ್ ಕಾಲ್ಡ್ ಜಾಮೆಟ್ರಿಕಲ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಜಾಮೆಟ್ರಿಕ್ ಟಾಲರೆನ್ಸ್ ಆರ್ ದೋಸ್ ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ದಿ relationship of one part of an object with the another. That is called geometrical tolerance ಅಂತ ನಾವು ಕರಿತೀವಿ. ಇಷ್ಟು ಮಕ್ಕಳೇ 4 ತರದ ಟಾಲರೆನ್ಸ್ ಅನ್ನ ಈಗ ನಾನು ನಿಮಗೆ ಹೇಳಿದೆ. ಯೂನಿಲ್ಯಾಟರಲ್, ಬಯಲ್ಯಾಟರಲ್ ಅಂಡ್ ಕಾಂಪೌಂಡ್ ಟಾಲರೆನ್ಸ್
ಅಂಡ್ ಜೊಮೆಟ್ರಿಕಲ್ ಟಾಲರೆನ್ಸ್ ಅಂತ ಹೇಳಿ. ಸೊ ಇಂದಿನ ತರಗತಿಯಲ್ಲಿ ನಾವು ಫಂಡಮೆಂಟಲ್ ಡಿವಿಯೇಷನ್ಸ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್ ಅಂತ ನೋಡಿದ್ವಿ. ಸೊ ಆ ಫಂಡಮೆಂಟಲ್ ಟಾಲರೆನ್ಸ್ ಅನ್ನ ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಕೂಡ ಹೇಳಿದ್ದೀನಿ. ಸೊ ಗ್ರೇಡ್ ಆಫ್ ಟಾಲರೆನ್ಸ್ ಅಂಡ್ ಫಂಡಮೆಂಟಲ್ ಟಾಲರೆನ್ಸ್ ಎರಡು ಸಪರೇಟ್ ಚಾರ್ಟ್ ಸಿಗುತ್ತೆ. ಅದರಲ್ಲಿ ಅದರದು ಏನು ಕೊಟ್ಟಿರ್ತಾರೆ, ಸೈಜಸ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿರ್ತಾರೆ ಇನ್ ಮೈಕ್ರಾನ್ಸ್ ನಲ್ಲಿ. ಅದನ್ನು ನಾವು ಯಾವ್ದಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀವಿ, 0.001 ಇಂದ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬೇಸಿಕ್ ಸೈಜ್ ಜೊತೆ ಐದರ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಮಾಡಿ ಅದು ಯಾವ ಪರ್ಟಿಕ್ಯುಲರ್ ಅಸೆಂಬ್ಲಿ ಅಥವಾ ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ಗೆ ವರ್ಕನ್ನು ನಾವು ಫಿನಿಶ್ ಮಾಡ್ತೀವಿ. ದಿಸ್ ಇಸ್ ಟಾಲರೆನ್ಸ್. ಇನ್ನು ಈ ಟಾಲರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ಸ್ ನೋಡೋಣ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾಳೆ ಇಂಟರ್ವ್ಯೂ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ನೋಡೋಣ. ಸೊ ವಾಟ್ ಈಸ್ ದ ನೇಮ್ ಆಫ್ ಟಾಲರೆನ್ಸ್? ಇಲ್ಲಿ ಒಂದು ಚಿತ್ರ ಬಂದಿದೆ. ಈ ಚಿತ್ರದಲ್ಲಿ ಡೈಮೆನ್ಷನ್ಸ್ ನ ಕೊಟ್ಟಿದ್ದಾನೆ. ಆನ್ಸರ್ ಕೂಡ ಅವನೇ ಕೊಟ್ಟಿದ್ದಾನೆ, ಯೂನಿಲ್ಯಾಟರಲ್, ಬೈಲ್ಯಾಟರಲ್, ಕಾಂಪೌಂಡ್ ಅಂಡ್ ಜಿಯೋಮೆಟ್ರಿಕ್ ಟಾಲರೆನ್ಸ್ ಅಂತ. ಈ ಟಾಲರೆನ್ಸ್ ಯಾವ ಟಾಲರೆನ್ಸ್ ಇದು? ಸೊ ದಿಸ್ ಈಸ್ ನೋಡಿ 20 + 00 20 - 0.04 ಅಂದ್ರೆ ಇಲ್ಲಿ ಬೇಸಿಕ್ ಸೈಜ್ ಇಂದ ಕೆಳಗಡೆಗೆ ಇದೆ, 20 ಮೇಲ್ಗಡೆ ಇಲ್ಲ, 20 ಕೆಳಗಡೆ ಅಂದ್ರೆ 19.996 ಅಂದ್ರೆ ಇಲ್ಲಿ ಟಾಲರೆನ್ಸ್ ನ ಒನ್ ಸೈಡ್ ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಟಾಲರೆನ್ಸ್ ಒನ್ ಸೈಡ್ಗೆ ಫಿಕ್ಸ್ ಆದ್ರೆ ಅದೆಂತ ಟಾಲರೆನ್ಸ್? ಎಸ್, ದಟ್ ಈಸ್ ಯೂನಿಲ್ಯಾಟರಲ್ ಟಾಲರೆನ್ಸ್. ನೋಡೋಣ ಇವರ ಆನ್ಸರ್. ಎಸ್, ದಟ್ ಈಸ್ ಯೂನಿಲ್ಯಾಟರಲ್ ಟಾಲರೆನ್ಸ್. ಎರಡನೇ ಪ್ರಶ್ನೆಗೆ ಬರೋಣ. ವಾಟ್ ಈಸ್ ದ ನೇಮ್ ಆಫ್ ದ ಟಾಲರೆನ್ಸ್? ಇಲ್ಲಿ ಯಾವ ಟಾಲರೆನ್ಸ್? ಸೊ ಇಲ್ಲಿ ಬ್ಲೆಂಡ್ ಆಗಿರ್ತಕ್ಕಂಥದ್ದು, ಆಂಗ್ಯುಲರ್ದು ಇದೆ ಅಥವಾ ಇಲ್ಲೊಂದು ಟಾಲರೆನ್ಸ್ ಇದೆ, ಇಲ್ಲೊಂದು ಟಾಲರೆನ್ಸ್ ಇದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಟಾಲರೆನ್ಸ್ ಅನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ ಒಂದೇ ಒಂದು ಡ್ರಾಯಿಂಗ್ ನಲ್ಲಿ, ಒಂದೇ ಒಂದು ಆಬ್ಜೆಕ್ಟ್ ನಲ್ಲಿ. ಇದನ್ನ ಯಾವ ಟಾಲರೆನ್ಸ್? ಯೂನಿಲ್ಯಾಟರಲ್ ಟಾಲರೆನ್ಸ್, ಬೈಲ್ಯಾಟರಲ್ ಟಾಲರೆನ್ಸ್, ಕಾಂಪೌಂಡ್ ಟಾಲರೆನ್ಸ್ ಅಥವಾ ಜಿಯೋಮೆಟ್ರಿಕಲ್ ಟಾಲರೆನ್ಸ್ ಅಂತ ಕರೀತೀವಿ. ಈಗ ಒಂದಕ್ಕಿಂತ ಹೆಚ್ಚು ಟಾಲರೆನ್ಸ್ ಅನ್ನ ಹಾಕಿ ಒಂದು ಡ್ರಾಯಿಂಗ್ ಅಲ್ಲಿ ತೋರಿಸಿದ್ದಾರೆ ಅಂದ್ರೆ ದಟ್ ಟಾಲರೆನ್ಸ್, ದಟ್ ಈಸ್ ಬ್ಲೆಂಡೆಡ್ ಒನ್ ಆರ್ ಮೋರ್, ದಟ್ ಈಸ್ ಕಾಂಪೌಂಡ್ ಅಂತ ಕರಿತೀವಿ. ಎಂತ ಟಾಲರೆನ್ಸ್ ಅದು? ಕಾಂಪೌಂಡ್ ಟಾಲರೆನ್ಸ್. ನೋಡೋಣ ನಮ್ಮ ಆನ್ಸರ್ ಸರಿನಾ? ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಟೈಪ್ ಆಫ್ ಟಾಲರೆನ್ಸ್? ಇಲ್ಲಿ ನೋಡಿ ಗೊತ್ತು. ಈ ಟಾಲರೆನ್ಸ್ ಏನು? ಇದೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ದ ಸಾಫ್ಟ್, ಟರ್ನಿಂಗ್ ಸಾಫ್ಟ್. ಇಲ್ಲಿ ಆನ್ಸರ್ ಇದೆ ಯೂನಿಲ್ಯಾಟರಲ್, ಬೈಲ್ಯಾಟರಲ್, ಕಾಂಪೌಂಡ್, ಜಿಯೋಮೆಟ್ರಿಕ್ ಟಾಲರೆನ್ಸ್ ಅಂತ ಇದೆ. ಸೊ ಈ ಚಿತ್ರ ಏನು, ಇನ್ ಫ್ರೇಮ್ ನಲ್ಲಿ ತೋರಿಸ್ತಕ್ಕಂಥದ್ದು ಇದು. ಓಕೆ, ಸೊ ದಿಸ್ ಟೈಪ್ ಆಫ್ ಟಾಲರೆನ್ಸ್ ಇಸ್ ಕಾಲ್ಡ್ ಜಿಯೋಮೆಟ್ರಿಕಲ್ ಟಾಲರೆನ್ಸ್. ನೋಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಒಂದು ಟಾಲರೆನ್ಸ್ ಬಂತು ನಿಮಗೆ ಚಿತ್ರ. ಇಲ್ಲಿ ನೋಡಿ, ಇಲ್ಲಿ 20 ಬೇಸಿಕ್ ಸೈಜ್ ಇದೆ, ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಅಂದ್ರೆ ಮೇಲಕ್ಕೂ ಹೋಯ್ತು ಟಾಲರೆನ್ಸ್, ಕೆಳಗಡೆಗೂ ಫಿಕ್ಸ್ ಆಯ್ತು, ಐದರ್ ಸೈಡ್ ಆಫ್ ದ ಬೇಸಿಕ್ ಸೈಜ್. ಹಾಗಾಗಿ ಈ ಟಾಲರೆನ್ಸ್ ನಾವೇನಂತ ಕರಿಬಹುದು? ಬೈಲ್ಯಾಟರಲ್ ಟಾಲರೆನ್ಸ್ ಅಂತ ನಾವು ಕರಿಬಹುದು. ನೋಡೋಣ ಆನ್ಸರ್ ಇದೆಯಾ? ಯೂನಿಲ್ಯಾಟರಲ್, ಬೈಲ್ಯಾಟರಲ್, ಕಾಂಪೌಂಡ್, ಜಿಯೋಮೆಟ್ರಿಕ್ ಟಾಲರೆನ್ಸ್. ದ ಕರೆಕ್ಟ್ ಆನ್ಸರ್ ಈಸ್ ಬೈಲ್ಯಾಟರಲ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಚೆಕ್ ಯುವರ್ ಆನ್ಸರ್. ಎಸ್, ಬೈಲ್ಯಾಟರಲ್ ಟಾಲರೆನ್ಸ್. ಸೊ ವಾಟ್ ಈಸ್ ಮಾರ್ಕ್ಡ್ ಆಸ್ ಎಕ್ಸ್? ನೋಡಿ, ಇಲ್ಲಿ ಒಂದು ಓಲ್ ಸೈಜ್ ಅನ್ನ ಕೊಟ್ಟಿದ್ದೀವಿ. ಆ ಓಲ್ ಸೈಜ್ ಅನ್ನ ಕೊಟ್ಟಿರೋದ್ರಲ್ಲಿ ಇಲ್ಲಿಂದ ಇಲ್ಲಿವರೆಗೆ, ದಟ್ ಈಸ್ ಕಾಲ್ಡ್ ಒಂದು ಫ್ರೇಮ್, ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇದನ್ನ ಏನಂತ ಕರಿತೀವಿ? ಆನ್ಸರ್ ನೋಡೋಣ. ಲಿಮಿಟ್, ಟಾಲರೆನ್ಸ್ ಝೋನ್, ಲೋವರ್ ಡಿವಿಯೇಷನ್, ಅಪ್ಪರ್ ಡಿವಿಯೇಷನ್. ಇದನ್ನ ಏನಂತ ಹೇಳಿದೆ ನಾನು? ಸೊ ಈ ರೀತಿ ಲಿಮಿಟ್ ಹಾಕ್ಬಿಟ್ಟಿದಾರಲ್ಲ, ಇಲ್ಲಿಂದ ಇಲ್ಲಿ ಗಂಟ ಬರಬೇಕು ಅಂತ ಹೇಳಿ ಟಾಲರೆನ್ಸ್ ನಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಝೋನ್. ಇದೇನಂತ ಕರಿತೀವಿ? ಟಾಲರೆನ್ಸ್ ಝೋನ್. ದಿಸ್ ಇಸ್ ಕಾಲ್ಡ್ ವಾಟ್? ಟಾಲರೆನ್ಸ್ ಝೋನ್. ಇಲ್ಲಿಂದ ಇಲ್ಲಿವರೆಗೆ, ಮ್ಯಾಕ್ಸಿಮಮ್ ಲಿಮಿಟ್ ಇಂದ ಮಿನಿಮಮ್ ಲಿಮಿಟ್. ದಿಸ್ ಇಸ್ ಕಾಲ್ಡ್ ಟಾಲರೆನ್ಸ್ ಝೋನ್. ನೋಡಿ, ಈ ಸೈಜ್ ಆದ್ರೂ ಮಾಡ್ಬೋದು ನೀವು, ಈ ಸೈಜ್ ಆದ್ರೂ ಮಾಡ್ಬೋದು, ಈ ಸೈಜ್ ಆದ್ರೂ ಮಾಡ್ಬೋದು. ಹೇಳಿದ್ನಲ್ಲ ನಾನು ಹಿಂದೆ 25.2 ಇಂದ 24.8 ವರೆಗೆ. ಸೊ ದಟ್ ಇಸ್ ಕಾಲ್ಡ್ ಟಾಲರೆನ್ಸ್ ಝೋನ್. ಇವರ ಆನ್ಸರ್ ಚೆಕ್ ಮಾಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಟರ್ಮ್ ಇಂಡಿಕೇಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್? ಈಗ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ಗೆ ಡಿಫರೆನ್ಸ್ ಇರುತ್ತಲ್ಲ, ಎಸ್, ಅದನ್ನ ಏನಂತ ಕರಿಬಹುದು? ಟಾಲರೆನ್ಸ್ ಅಂತ ಕರಿತೀವಲ್ವಾ? ನೋಡೋಣ ಆನ್ಸರ್ ಇದೆಯಾ? ಡಿವಿಯೇಷನ್ಸ್, ಟಾಲರೆನ್ಸ್, ಆಕ್ಚುಯಲ್ ಸೈಜ್, ಅಪ್ಪರ್ ಡಿವಿಯೇಷನ್. ದ ಕರೆಕ್ಟ್ ಆನ್ಸರ್ ಈಸ್ ಟಾಲರೆನ್ಸ್, ವಿಚ್ ಇಸ್ ಕರೆಕ್ಟ್. ನೋಡೋಣ, ಚೆಕ್ ಮಾಡೋಣ. ಬಿ ಇಸ್ ದ ಕರೆಕ್ಟ್ ಆನ್ಸರ್, ಟಾಲರೆನ್ಸ್.
So when the tolerance distribution is only on one side of the basic size is known as dash. Tolerance ಅನ್ನ basic size ನ ಒಂದೇ ಒಂದು ಸೈಡ್ಗೆ ಹಿಂಗ್ ಮಾತ್ರ, ಹಿಂಗಿಲ್ಲ, ಹಿಂಗ್ ಇಟ್ಕೊಂಡ್ರೆ ಇದನ್ನ ಜೀರೋ ಲೈನ್ ಅನ್ಕೊಂಡ್ರೆ ಈಗ ಮಾತ್ರ ಹೋಗೋದು, ಕೆಳಗಡೆ ಬರುವಾಗೇ ಇಲ್ಲ. ಒಂದ್ ಸೈಡ್ ಫಿಕ್ಸ್ ಮಾಡಿದ್ರೆ ಎಂತ ಟಾಲರೆನ್ಸ್? ಯೂನಿಲ್ಯಾಟರಲ್, ಬೈಲ್ಯಾಟರಲ್, ಕಾಂಪೌಂಡ್, ಜಾಮೆಟ್ರಿ. The correct one is unilateral tolerance. A is the correct. What is marked as X in whole basic system? ಇದು ಒಂದು whole basis system. ಇಲ್ಲಿ X ಅಂತ ಮಾಡಿದ್ವಿ, ಮಾರ್ಕ್ ಮಾಡಿದ್ವಿ. ಸೊ ದಿಸ್ ಇಸ್ X. ಇಲ್ಲಿಂದ ಇಲ್ಲಿವರೆಗೆ ಇದೆ. ಇದು ಏನು ಅಂತ ನಾವು ಹೇಳ್ಬೇಕು. ಟಾಲರೆನ್ಸ್, ಮ್ಯಾಕ್ಸಿಮಮ್ ಡಯಾ, ಲೋವರ್ ಡಿವಿಯೇಷನ್ಸ್, ಅಪ್ಪರ್ ಡಿವಿಯೇಷನ್ಸ್ ಅಂತ ಇದೆ. So this is called the difference between maximum limit of size and the minimum limit of size. So that is called tolerance. ಇದನ್ನ ಏನಂತ ಕರಿತೀವಿ? ಟಾಲರೆನ್ಸ್ ಅಂತ ಕರಿತೀವಿ. ಮತ್ತೊಂದು ಪ್ರಶ್ನೆ ಮಕ್ಕಳೇ, when the tolerance distribution lie on either side of the basic size, ಎರಡೂ ಸೈಡ್ಗೆ ಒಂದು 20 mm ಇದೆ, 20.1 ಬೇಕಾದ್ರೂ ಮಾಡ್ಬೋದು, 19.9 ಬೇಕಾದ್ರೂ ಮಾಡ್ಬೋದು, ಈ ರೀತಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಟಾಲರೆನ್ಸ್. ಇದನ್ನ ಯಾವ ತರ ಎರಡೂ ಸೈಡ್ಗೆ ಅಂದ್ರೆ ಕಾಂಪೌಂಡ್, ಜಾಮೆಟ್ರಿಕ್, ಯೂನಿಲ್ಯಾಟರಲ್, ಬೈಲ್ಯಾಟರಲ್. ಬೇಸಿಕ್ ಸೈಜ್ನ ಎರಡೂ ಬದಿಗೆ ಟಾಲರೆನ್ಸ್ ಅನ್ನ ನಮಗೆ ಲಿಮಿಟ್ ಅನ್ನ ಕೊಟ್ಟಿದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ? ಜೋನು. ದಟ್ ಈಸ್ ಕಾಲ್ಡ್ ಬೈಲ್ಯಾಟರಲ್ ಟಾಲರೆನ್ಸ್ ಅಂತ ಕರಿತೀವಿ. ನೋಡೋಣ ನಮ್ಮ ಆನ್ಸರ್ ಸರಿ ಇದೆಯಾ? ಎಸ್, ಡಿ ಇಸ್ ದ ಕರೆಕ್ಟ್. ಬೈಲ್ಯಾಟರಲ್ ಟಾಲರೆನ್ಸ್. when the tolerance is determined by established tolerance on more than one dimension, it is known as. ನೋಡಿ, ಒಂದೇ ಒಂದು ಡ್ರಾಯಿಂಗ್ ನಲ್ಲಿ ಒಂದೇ ಒಂದು ಆಬ್ಜೆಕ್ಟ್ಗೆ ಮೋರ್ ದೆನ್ ಒಂದಕ್ಕಿಂತ ಹೆಚ್ಚು ಟಾಲರೆನ್ಸ್ ಅನ್ನ ಆಡ್ ಮಾಡಿದ್ದಾರೆ, ಬ್ಲೆಂಡ್ ಮಾಡಿದ್ದಾರೆ. ಸೊ ದಟ್ ಟೈಪ್ ಆಫ್ ಟಾಲರೆನ್ಸ್ ಇಸ್ ಕಾಲ್ಡ್ ವಾಟ್? ಬೈಲ್ಯಾಟರಲ್, ಕಾಂಪೌಂಡ್, ಜಾಮೆಟ್ರಿಕ್, ಯೂನಿಲ್ಯಾಟರಲ್. ಸೊ ಇಂಥ ಟಾಲರೆನ್ಸ್ ಅನ್ನು ನಾವೇನಂತ ಕರಿತೀವಿ? ಕಾಂಪೌಂಡ್ ಟಾಲರೆನ್ಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಕಾಂಪೌಂಡ್ ಟಾಲರೆನ್ಸ್. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಚೆಕ್ ಮಾಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಿಮಗೆ ಟಾಲರೆನ್ಸ್ ಮತ್ತು ಟೈಪ್ಸ್ ಆಫ್ ಟಾಲರೆನ್ಸ್ ಇದರ ಬಗ್ಗೆ ಪರೀಕ್ಷೆನಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಬರ್ಬೋದು. ಇಂಟರ್ನಲ್ಲಿ ಯೂನಿಲ್ಯಾಟರಲ್, ಬೈಲ್ಯಾಟರಲ್ ಟಾಲರೆನ್ಸ್ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಮತ್ತು ನೀವು ಜಾಬನ್ನು ಮಾಡುವಾಗ ಯೂನಿಲ್ಯಾಟರಲ್, ಬೈಲ್ಯಾಟರಲ್ ಟಾಲರೆನ್ಸು, ಕಾಂಪೌಂಡ್ ಟಾಲರೆನ್ಸು, ಜಾಮೆಟ್ರಿಕಲ್ ಟಾಲರೆನ್ಸ್, ಅದರಲ್ಲೂ ಮುಖ್ಯವಾಗಿ ಯೂನಿಲ್ಯಾಟರಲ್ ಆ್ಯಂಡ್ ಬೈಲ್ಯಾಟರಲ್ ಟಾಲರೆನ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ವರ್ಕ್ಶಾಪ್ನಲ್ಲೇ ಈಗ ನೀವು ಜಾಬ್ ಮಾಡಬೇಕಾದ್ರೆ ಫೈಲಿಂಗ್ ಮಾಡ್ತಿರಲ್ಲ, ಬಿಲ್ಲಿಂಗ್ ಮಾಡ್ತಿರಲ್ಲ, ಅಥವಾ ಲೇತ್ ವರ್ಕ್ ಮಾಡ್ತಿರಲ್ಲ, ಇಲ್ಲಿ ನಾವು ಈ ಟಾಲರೆನ್ಸ್ನ ಫಿಕ್ಸ್ ಮಾಡಿರ್ತೀವಿ. ಟಾಲರೆನ್ಸ್ ಫಿಕ್ಸ್ಡ್ ಐದರ್ ಒನ್ ಸೈಡ್ ಆರ್ ಬೋತ್ ಸೈಡ್. ಒನ್ ಸೈಡ್ ಇದ್ರೆ ಯೂನಿಲ್ಯಾಟರ್, ಬೋತ್ ಸೈಡ್ ಇದ್ರೆ ಬೈಲ್ಯಾಟರಲ್ ಅಂತ ಕರಿತೀವಿ. ಅಲ್ಲೂ ಕೂಡ ಇದೆಲ್ಲ ನಿಮ್ಮ ನೆನಪಿಗೆ ಬರಬೇಕಾಗುತ್ತೆ. ಹಾಗಾಗಿ ಇದು ಫಸ್ಟ್ ಇಯರ್ ನಿಮಿ ಫಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಅಥವಾ ಈ ಥರ ಮೆಕ್ಯಾನಿಕಲ್ ಟ್ರೇಡ್ಸ್ ಎಲ್ಲದರಲ್ಲೂ ಕಾಮನ್ ಆಗಿ ಇರುತ್ತೆ ಈ ಚಾಪ್ಟರ್. ಸೊ ನೀವು ಅಲ್ಲಿ ರೆಫರ್ ಮಾಡ್ಬೋದು. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಸ್ಟಾರ್ಟ್ ಮಾಡಿ ಅಥವಾ ಕಾಲ್ ಮಾಡಿ ತಿಳ್ಕೊಬೋದು. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ದಿಸ್ ವಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.